ಸಮಗ್ರ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಸದ್ಯ ಈ ಇಲಾಖೆಯಲ್ಲಿ ಮೆಣಸಿನಕಾಯಿ ರೈತರನ್ನು ಎದುರಿಸುತ್ತಿರುವ ನಮಗೆ ಕಾಂಡ ಕೊಳೆತ ಅಥವಾ ಹಣ್ಣು ಕೊಳೆತ ಸಮಸ್ಯೆಯಾಗಿದೆ. ಅದನ್ನು ಸರಿಪಡಿಸುವುದು ಹೇಗೆ, ಪರಿಹಾರವೇನು, ಈ ರೋಗ ಹೇಗೆ ಹರಡುತ್ತದೆ, ಇದೆಲ್ಲವನ್ನು ನಾವು ಈ ವಿಭಾಗದಲ್ಲಿ ತಿಳಿಯುತ್ತೇವೆ. ನಾವು ಇದನ್ನು ಕಾಂಡ ಕೊಳೆತ ಅಥವಾ ಹಣ್ಣು ಕೊಳೆತ, ಡೈಬ್ಯಾಕ್ ಅಥವಾ ಆಂಥ್ರಾಕ್ನೋಸ್ ಎಂದು ಕರೆಯುತ್ತೇವೆ. ಇದು ಡೈಬ್ಯಾಕ್ ಅಥವಾ ಆಂಥ್ರಾಕ್ನೋಸ್ ಎಂಬ ವೈರಸ್ನಿಂದ ಹರಡುತ್ತದೆ. ಸೂಕ್ತವಾದ ವಾತಾವರಣವನ್ನು ಪಡೆದಾಗ ಈ ವೈರಸ್ ಬಹಳ ವೇಗವಾಗಿ ಬೆಳೆಯುತ್ತದೆ. ಅಂದರೆ ಪರಿಸರದಲ್ಲಿ ಹೆಚ್ಚು ಮಳೆ ಅಥವಾ ಹೆಚ್ಚು ತೇವಾಂಶವಿದೆ. ಈ ಕಿಟ್ ಮೊದಲು ಎಲೆಗಳಲ್ಲಿ ಬರುತ್ತದೆ. ಅದು ಗೋಧಿ ಬಣ್ಣದ ಕಲೆಗಳು ಮೊದಲು ಎಲೆಗಳ ಮೇಲೆ ಕಾಣಿಸಿಕೊಳ್ಳುತ್ತವೆ. ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಅದರ ನಂತರ ಅವು ಎಲೆಗಳಿಂದ ಕಾಂಡಗಳಿಗೆ ಬರುತ್ತವೆ. ಕಾಂಡಗಳಿಗೆ ಬಂದ ನಂತರ ಈ ಕೀಟವು ಹಣ್ಣುಗಳಿಗೆ ಹರಡುತ್ತದೆ. ಹಣ್ಣಿಗೆ ಹಲವಾರು ಬಾರಿ ನೀರುಣಿಸುವ ಮೂಲಕ ಅಥವಾ ಮಣ್ಣು ಒಣಗುವ ಮೊದಲು ನೀರು ಹಾಕುವ ಮೂಲಕ ಅದು ಚೆನ್ನಾಗಿ ಹರಡುತ್ತದೆ. ಅಥವಾ ಅತಿಯಾದ ಬೆಳೆಯಿಂದ ಅವುಗಳಲ್ಲಿ ಹಲವು ಸಂಭವಿಸುತ್ತವೆ. ಪರಿಸರದಲ್ಲಿ ಹೆಚ್ಚಿನ ಪ್ರಮಾಣದ ತೇವಾಂಶವಿದ್ದ ಕಾರಣ ಈ ವೈರಸ್ ವೇಗವಾಗಿ ಹರಡುತ್ತದೆ. ಮುಖ್ಯವಾಗಿ ಈ ವೈರಸ್ ಮಣ್ಣಿನ ಮೂಲಕ, ಬೇರುಗಳ ಮೂಲಕ ಸಸ್ಯಗಳಲ್ಲಿ ಹರಡುತ್ತದೆ. ಅಷ್ಟೇ ಅಲ್ಲ, ಬೀಜಗಳಲ್ಲಿಯೂ ಸೋಂಕು ತಗುಲುತ್ತದೆ. ಅಂದರೆ ಈ ವೈರಸ್ಗಳ ಬಿತ್ತನೆಯ ನಂತರ ನಾವು ತೆಗೆದುಕೊಳ್ಳುವ ಬೀಜಗಳ ಮೂಲಕವೂ ಗುಣಿಸುತ್ತವೆ. ಅವುಗಳ ಸಂಖ್ಯೆಯು ಹೆಚ್ಚಾಗುತ್ತದೆ ಮತ್ತು ಈ ಕೀಟಗಳು ಹರಡುತ್ತವೆ. ಮುಖ್ಯವಾಗಿ ಮೊದಲು ಬೀಜ ಶುದ್ಧೀಕರಣಕ್ಕಾಗಿ ನಾವು ತಾಮ್ರದ ಸಲ್ಫೇಟನ್ನು ಬಳಸಿದ್ದೇವೆ. ಈ ತಾಮ್ರದ ಸಲ್ಫೇಟ್ನಿಂದ ನಾವು ಸಮುದ್ರ ತೀರ ಶುದ್ಧೀಕರಣವನ್ನು ಮಾಡುತ್ತಿದ್ದೆವು ಮತ್ತು ನಂತರ ನಾವು ಬಿತ್ತನೆ ಮಾಡುತ್ತಿದ್ದೇವೆ. ಆದರೆ ಇದು ಕ್ರಮೇಣ ಬದಲಾಗಿದೆ. ಈಗ ಬೀಜಗಳಿಗೆ ಕೀಟನಾಶಕ ಲೇಪನ ಮಾಡಲಾಗುತ್ತಿದೆ. ರಸ ಹೀರುವ ಕೀಟಗಳು ಬರಬಾರದು ಎಂಬ ಕಾರಣಕ್ಕೆ ನಾವು ಕೀಟನಾಶಕಗಳನ್ನು ಬಳಸುತ್ತಿದ್ದೇವೆ. 10-15 ದಿನ ಬರುವುದಿಲ್ಲ. ಉದ್ದೇಶಪೂರ್ವಕವಾಗಿ ಎಲ್ಲಾ ಬೀಜಗಳನ್ನು ಸಂಸ್ಕರಿಸಲಾಗುತ್ತದೆ. ಆದರೆ ಈ ಮಧ್ಯೆ ಬಿತ್ತನೆ ಮಾಡುವ ಮೊದಲು ತಾಮ್ರದ ಸಲ್ಫೇಟ್ನೊಂದಿಗೆ ಚಿಕಿತ್ಸೆ ನೀಡುವ ಮೂಲಕ ಮೊದಲ ಹಂತದಲ್ಲಿ ಕೀಟಗಳನ್ನು ಮುತ್ತಿಕೊಳ್ಳುವುದನ್ನು ನಾವು ತಡೆಯುತ್ತೇವೆ ಮತ್ತು ನಂತರ ಮತ್ತೊಮ್ಮೆ ಬಿತ್ತನೆ ಮಾಡುವ ಮೊದಲು ಬೀಜಗಳಿಂದ ಬರುವುದಿಲ್ಲ. ಇದನ್ನು ಈ ರೀತಿ ಮಾಡುವುದು ಅವಶ್ಯಕ. ನೀವು ಇದನ್ನು ಮಾಡದಿದ್ದರೆ ಈ ಕೀಟಗಳ ಬೀಜಗಳ ಮೂಲಕ ಹರಡುತ್ತವೆ ಮತ್ತು ಕೀಟಗಳನ್ನು ಉಂಟುಮಾಡುತ್ತವೆ. ಇಷ್ಟೇ ಅಲ್ಲ, ಮೆಣಸಿನಕಾಯಿ ಬೆಳೆ ಬಿತ್ತುವ ಮುನ್ನ ಬಿತ್ತನೆ ಮಾಡಿದ್ದರೆ ಪ್ರತಿ ಬಾರಿ ಮೆಣಸಿನಕಾಯಿ ಮಾತ್ರ ಬಿತ್ತುವ ಮೂಲಕ ಹಲವು ರೈತರು ಇದನ್ನು ಮಾಡುತ್ತಾರೆ. ನಾವು ಈ ಬೀಜಗಳನ್ನು ಮಾತ್ರ ಬಿತ್ತಿದರೆ ಹಿಂದಿನ ವರ್ಷಗಳಲ್ಲಿ ಅದೇ ಕೀಟಗಳು ಬೆಳೆಗೆ ಬಂದರೆ ಆ ಬೀಜಗಳು ನೆಲದಲ್ಲಿ ಉಳಿಯುತ್ತದೆ. ಅನುಕೂಲಕರ ವಾತಾವರಣ ಸಿಕ್ಕಿದ ತಕ್ಷಣ ಮತ್ತೆ ಬೆಳೆಯುತ್ತವೆ. ಆದ್ದರಿಂದ ಕೊಲಿಟೋಟ್ರೈಕಮ್ ಎಂಬ ವೈರಸ್ ನೆಲದೊಂದಿಗೆ ಸಸ್ಯಗಳಿಗೆ ಬರುತ್ತದೆ ಮತ್ತು ಮೊದಲು ಎಲೆಗಳಲ್ಲಿ ಗೋಧಿ ಬಣ್ಣದ ಕಲೆಗಳನ್ನು ಉಂಟುಮಾಡುತ್ತದೆ ಮತ್ತು ಕ್ರಮೇಣ ಆ ಕಪ್ಪು ಕಲೆಗಳು ಕಾಣಿಸಿಕೊಳ್ಳುತ್ತದೆ ಮತ್ತು ಬೆಳೆಯುತ್ತವೆ. ಅದರ ನಂತರ ಇದು ಎಲೆಗಳಿಂದ ಕಾಂಡಗಳಿಗೆ ಹರಡುತ್ತದೆ. ಕಾಂಡಗಳ ಮೇಲೆ ಒಮ್ಮೆ ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಇದರ ನಂತರ ಇದು ಹಣ್ಣುಗಳ ಮೇಲೆ ಹರಡುತ್ತದೆ. ಇದು ಹೆಚ್ಚಾಗಿ ಕೆಂಪು ಮೆಣಸಿನಕಾಯಿಗಳಲ್ಲಿ ಕಂಡುಬರುತ್ತದೆ. ಹಸಿರು ಮೆಣಸಿನಕಾಯಿಗಳಿಗಿಂತ ಹೆಚ್ಚು. ಮೆಣಸಿನಕಾಯಿ ಹಣ್ಣಾದ ನಂತರ ಅದು ಹೆಚ್ಚು ಗೋಚರಿಸುತ್ತದೆ. ಹಸಿರು ಮೆಣಸಿನಕಾಯಿ ಆರೋಗ್ಯಕರವಾಗಿ ಕಾಣುತ್ತದೆ. ಹಣ್ಣಾಗುವಿಕೆಯು ಬಣ್ಣವನ್ನು ಬದಲಾಯಿಸಲು ಪ್ರಾರಂಭಿಸುತ್ತದೆ. ತಕ್ಷಣ, ಅಂದರೆ ಹಸಿರು ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಈ ಕಲೆಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮೇಣ ಹೆಚ್ಚು ಸಂಖ್ಯೆಯಲ್ಲಿವೆ. ಅಧಿಕವಾಗಿ ಹಣ್ಣು ಕೊಳೆಯುತ್ತವೆ ಮತ್ತು ಬೀಳುತ್ತದೆ. ಕೆಲವು ಹಣ್ಣುಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ.
ಅಂತಹ ಹಣ್ಣುಗಳಲ್ಲಿ ಯಾವುದೇ ತೀಕ್ಷ್ಣತೆ ಇರುವುದಿಲ್ಲ. ಹೀಗಾಗಿ ಅವರಿಗೆ ಬೆಲೆ ಸಿಗುವುದಿಲ್ಲ. ಹಣ್ಣಿನ ಮೇಲೆ ಮಚ್ಚೆಗಳಿದ್ದರೆ ಬೆಲೆಯೂ ಕಡಿಮೆ ಇರುತ್ತದೆ. ಎಲ್ಲ ರೀತಿಯಲ್ಲಿ ಇದು ನಮಗೆ ದೊಡ್ಡ ಹಾನಿ ಮಾಡುತ್ತದೆ. ಈ ಡೈಬ್ಯಾಕ್ಗಳು ನಮಗೆ ದೊಡ್ಡ ಹಾನಿಯನ್ನುಂಟು ಮಾಡುತ್ತವೆ. ಅರ್ಥಾತ್ ಕಣ್ಣಿಗೆ ಕಾಣುವ ಉತ್ಪನ್ನಗಳು ನಮ್ಮ ಕಣ್ಣುಗಳ ಮುಂದೆಯೇ ನಾಶವಾಗುತ್ತವೆ. ಈ ಡೈಬ್ಯಾಕ್ ಅನ್ನು ನಿಯಂತ್ರಿಸಲು ಮಣ್ಣಿನಲ್ಲಿ ತೇವಾಂಶದ ಪ್ರಮಾಣವನ್ನು ಸಾಕಷ್ಟು ಇಡಬೇಕು. ಹೆಚ್ಚು ಮಳೆಯಾಗುತ್ತಿದೆ, ಇದರಿಂದಾಗಿ ತೇವಾಂಶವು ಹೆಚ್ಚುತ್ತಲೇ ಇರುತ್ತದೆ. ಮಳೆ ಮತ್ತು ತೇವಾಂಶದಿಂದಾಗಿ ಈ ವೈರಸ್ ಮಣ್ಣಿನಲ್ಲಿ ಗುಣಿಸುತ್ತದೆ ಮತ್ತು ಬೇರುಗಳ ಮೂಲಕ ಸಸ್ಯಗಳಿಗೆ ಹರಡುತ್ತದೆ ಮತ್ತು ಕೀಟಗಳನ್ನು ಉಂಟುಮಾಡುತ್ತದೆ. ಅವಕಾಶ ಸಿಕ್ಕಾಗಲೆಲ್ಲ ಉಳುಮೆ ಮಾಡಬೇಕು. ಅರ್ಥಾತ್ ಮಣ್ಣಿನ ಮಿಶ್ರಣ. ಪವರ್ ಟಿಲ್ಲರ್ ಬಳಸಿ ಹಾಸಿಗೆಗಳ ನಡುವೆ ಟಿಲ್ಲರನ್ನು ಚಲಿಸುವ ಮನುಷ್ಯನು ಕೆಳಗಿನ ಮಣ್ಣನ್ನು ತರುತ್ತಾನೆ. ನಾನು ಅನೇಕ ಹೊಲಗಳನ್ನು ನೋಡುತ್ತೇನೆ ಮತ್ತು ಹಸಿರು ಪದರವನ್ನು ನೋಡುತ್ತೇನೆ. ಅನೇಕ ಬಾರಿ ನೀರಿನ ನಿಶ್ಚಲತೆಯಿಂದಾಗಿ ಹಸಿರು ಪದರವು ಕಾಣಿಸಿಕೊಳ್ಳುತ್ತದೆ. ಅದನ್ನು ರೈತರು ತೆಗೆದುಹಾಕುವುದಿಲ್ಲ. ಇದು ತುಂಬಾ ತಪ್ಪು. 2 ಹಾಸಿಗೆಗಳ ನಡುವೆ ಅಂತರವಿರಬೇಕು. ಸಸ್ಯಗಳು ಉತ್ತಮ ವಾತಾವರಣವನ್ನು ಪಡೆಯಬೇಕು. ಹಣ್ಣಿನ ಗರ್ಭಧಾರಣೆಯ ಸಮಯದಲ್ಲಿ ಒಂದು ಸಸ್ಯವು ಇನ್ನೊಂದು ಸಸ್ಯದ ಹತ್ತಿರ ಬರುತ್ತದೆ. ರೈತರಿಗೆ ಹಣ್ಣುಗಳನ್ನು ಕೊಂಡೊಯ್ಯಲು ಅಥವಾ ಅವುಗಳನ್ನು ಕೊಯ್ಲು ಮಾಡಲು ಸ್ಥಳಾವಕಾಶವಿಲ್ಲ. ನಾವು ಸಸ್ಯಗಳ ನಡುವಿನ ಅಂತರವನ್ನು ಹೆಚ್ಚಿಸಬೇಕು. ಬೆಳೆ ಕೈಗೆ ಬಂದರೂ ರೈತ ಆರಾಮವಾಗಿ ಗಿಡಗಳ ನಡುವೆ ಓಡಾಡುವಂತಿರಬೇಕು. ಅನೇಕ ರೈತರು ಸಸ್ಯಗಳ ನಡುವಿನ ಅಂತರವನ್ನು ಕಡಿಮೆ ಇರಿಸುತ್ತಾರೆ, ಆದರೆ ಇದನ್ನು ಹೆಚ್ಚಿಸಬೇಕಿದೆ. ಈ ಕಾರಣದಿಂದಾಗಿ ಗಾಳಿಯನ್ನು ತಲುಪಿದಾಗ ಮಣ್ಣು ಒಣಗುತ್ತದೆ, ತೇವಾಂಶದ ಪ್ರಮಾಣವನ್ನು ಹೆಚ್ಚಿಸುತ್ತದೆ, ನಿಯಂತ್ರಿಸಲಾಗುತ್ತದೆ. ಇಷ್ಟೇ ಅಲ್ಲ, ಈ ಅವಾಂತರದಿಂದಾಗಿ ನಾವು ಪವರ್ ಟಿಲ್ಲಿಂಗ್ ಮಷಿನ್ ಮೂಲಕ ಮಣ್ಣನ್ನು ಕದಡಿದಾಗ ಆಮ್ಲಜನಕ ಮಣ್ಣನ್ನು ಚೆನ್ನಾಗಿ ತಲುಪುತ್ತದೆ. ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು ಹೆಚ್ಚಾಗುತ್ತವೆ. ಕೀಟಗಳಿಂದ ಉಂಟಾಗುವ ವೈರಸ್ ಬಂದರೆ ಅವು ಸಾಯುತ್ತವೆ. ಆಮೇಲೆ ಎಷ್ಟೇ ಬಗೆಯ ಔಷಧಗಳನ್ನು ಸಿಂಪಡಿಸಿದರೂ ಕೀಟಗಳು ಒಳಗೆ ಬರುತ್ತಲೇ ಇರುತ್ತವೆ. ಆದ್ದರಿಂದಲೇ ಕಳೆದ ಹಲವು ವರ್ಷಗಳಿಂದ ಎಷ್ಟೋ ರೈತರು ಎಷ್ಟೇ ಸಿಂಪರಣೆ ಮಾಡಿದರೂ, ಔಷಧ ಬದಲಿಸಿ ಸಿಂಪರಣೆ ಮಾಡಿದರೂ ಈ ರೋಗಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಶತ್ರು ಸೈನ್ಯವು ಮುಂಚಿತವಾಗಿ ಕೊಲ್ಲಬೇಕು, ಭೂಮಿಗೆ ಚುಚ್ಚುಮದ್ದು ಹಾಕಬೇಕು. ಹೀಗೆ ಮಾಡುವುದರಿಂದ ಮಾತ್ರ ಇಂತಹ ಕೀಟಗಳು ಬರುವುದಿಲ್ಲ. ಈಗಾಗಲೇ 6,000 ಖರ್ಚು ಮಾಡಲು ಹಿಂದೇಟು ಹಾಕುತ್ತಿದ್ದೇವೆ. ಇದಾದ ಬಳಿಕ ಸಾವಿರಾರು ರೂಪಾಯಿ ಬೆಲೆಯ ಔಷಧಗಳನ್ನು ಖರೀದಿಸಿ ಸಿಂಪರಣೆ ಮಾಡುತ್ತಾರೆ. ಇದನ್ನು ಲೆಕ್ಕ ಹಾಕಬೇಡಿ. ಈ ಔಷಧಿಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ನಾವು ವಿಷಾದಿಸುತ್ತೇವೆ. ನಾವು ಎಲ್ಲರನ್ನೂ ಖಂಡಿಸುತ್ತೇವೆ. ಇದು ನಮ್ಮ ತಪ್ಪು. ಆದ್ದರಿಂದ ಯಾವುದೇ ಕೀಟದಿಂದ ಸೋಂಕಿಗೆ ಒಳಗಾಗುವುದನ್ನು ತಪ್ಪಿಸಲು ಮತ್ತು ಸಸ್ಯವು ಆರೋಗ್ಯಕರವಾಗಿ ಬೆಳೆಯಲು ಬಿತ್ತನೆ ಮಾಡುವ ಮೊದಲು ನಮ್ಮ ಹೊಲಗಳನ್ನು ಶುದ್ಧೀಕರಿಸುವುದು ಮುಖ್ಯವಾಗಿದೆ. ವ್ಯಾಕ್ಸಿನೇಷನ್ ಮಾಡಬೇಕಾದರೆ ಅದನ್ನು ಮಾಡಬೇಕು. ನೀವು ಮಾಡದಿದ್ದರೆ ಇದೇ ರೀತಿಯ ಅನುಭವಗಳನ್ನು ಬರುತ್ತಲೇ ಇರುತ್ತವೆ. ಸಂಪೂರ್ಣ ಬೆಳೆ ನಾಶವಾಗುತ್ತದೆ. ಕೊಯ್ಲು ಕೈಗೆ ಬರುವ ಮುನ್ನವೇ ಕೊಳೆಯುವ ಕೀಟಗಳಿಂದ ಹಣ್ಣುಗಳು ಉತ್ತಮ ಬಣ್ಣ ಹೊಂದಿಲ್ಲ, ಗುಣಮಟ್ಟವಿಲ್ಲದೆ ಎಲ್ಲ ರೀತಿಯ ನಷ್ಟಗಳು ಉಂಟಾಗುತ್ತವೆ. ಈ ಆಂಥ್ರಾಕ್ನೋಸ್ ಮತ್ತು ಡೈಬ್ಯಾಕ್ ಕೀಟಗಳು ಗಾಳಿಯಲ್ಲಿ ತೇವಾಂಶ ಮತ್ತು ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ವೇಗವಾಗಿ ಹರಡುತ್ತವೆ. ಮುಖ್ಯವಾಗಿ ಕಳೆದ 20-25 ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿದ್ದು ತೇವಾಂಶ ಹೆಚ್ಚಿರುವ ಕಾರಣ ಕೀಟಗಳಿಗೆ ಪರಿಸರ ಹೆಚ್ಚು ಅನುಕೂಲಕರವಾಗಿದೆ. ಎಲ್ಲ ರೀತಿಯ ನಷ್ಟಗಳು ಉಂಟಾಗುತ್ತವೆ. ಅಂತಹ ಕಾಲದಲ್ಲಿ ತೇವಾಂಶ ಸಿಕ್ಕಾಗಲೆಲ್ಲ ಉಳುಮೆ ಮಾಡಿ. ನೀವು ಪವರ್ ಟಿಲ್ಲರ್ ಬಳಸಿ ಅಥವಾ ಎತ್ತುಗಳನ್ನು ಬಳಸಿ ಉಳುಮೆ ಮಾಡಬೇಕು. ಇದನ್ನು ಮಾಡುವುದರಿಂದ ಮಣ್ಣಿನ ತೇವಾಂಶವನ್ನು ಕಡಿಮೆ ಮಾಡಿ. ಈಗ ಅವುಗಳನ್ನು ಹೇಗೆ ನಿಲ್ಲಿಸುವುದು ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ಬೇರುಗಳನ್ನು ತಲುಪುವ ಮೊದಲು ನೀವು ಅದನ್ನು ನಿಲ್ಲಿಸಬೇಕು. ಇದನ್ನು ಮಾಡಲು ನಾವು ಬೆಲ್ಲದೊಂದಿಗೆ ಟ್ರೈಕೋಡರ್ಮಾ ವಿರಿಡಿ, ಸುಡೋಮೋನಾಸ್ ಅನ್ನು ಬೆರೆಸಿ ಬೇರುಗಳ ಬಳಿ ಲೇಪಿಸಬೇಕು. ಅದರ ಕಾರಣದಿಂದಾಗಿ ಶುದ್ಧೀಕರಣ ಇರುತ್ತದೆ. ಇದು ತಾತ್ಕಾಲಿಕವಾಗಿದ್ದರೂ ಸಹ ಈ ಕಿಟ್ ಹೆಚ್ಚು ಹರಡದಂತೆ ತಡೆಯುತ್ತದೆ ಮತ್ತು ಸಸ್ಯದ ಒಳಗೆ ತಲುಪದಂತೆ ಇದು ಸಸ್ಯವನ್ನು ರಕ್ಷಿಸುತ್ತದೆ. ಇದರ ನಂತರ ಮೇಲಿನ ಸ್ಪ್ರಿಂಕ್ಲರ್ನಲ್ಲಿ
3-4 ಬಾರಿ ಸಿಂಪಡಿಸಿ. ಹೇಗೆ ಮಾಡಬೇಕು? ಒಂದೇ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಸಿಂಪಡಿಸಿದೆ. ಸ್ಪ್ರೇನಲ್ಲಿ ತಾಮ್ರದ ಆಕ್ಸಿಕ್ಲೋರೈಡ್, ಅದರ ನಂತರ ಕಾರ್ಬನ್ ಡಿಸೆಮ್, ಮ್ಯಾಂಕೋಜೆಬ್ ಈ ಔಷಧಿಗಳನ್ನು ಸಂಯೋಜನೆಯಲ್ಲಿ ಮತ್ತು ನಂತರ ಅಂತಹ ಕೀಟ ನಿಯಂತ್ರಕಗಳನ್ನು ಮೊದಲು ಸಿಂಪಡಿಸಿ. ಸಿಂಪಡಿಸಿದ 5-6 ದಿನಗಳ ನಂತರ ಇವೆಲ್ಲವೂ ಅಗ್ಗವಾಗಿದೆ. ಇದರ ನಂತರ ಕೀಟ ನಿಯಂತ್ರಣದ ಕೊನೆಯ ವಿಧಾನವೆಂದರೆ ಸ್ಟ್ರೋಬಿನ್ ಆಧಾರಿತ ಕೀಟ ನಿಯಂತ್ರಕ ರಾಕ್ಸ್ಟಾರ್ ಅನ್ನು ಸಿಂಪಡಿಸುವುದು. ಇದು ಸ್ಟ್ರೋಬಿನ್ ಆಧಾರಿತ ಕೀಟ ನಿಯಂತ್ರಕವಾಗಿದೆ. ಅಜಾಕ್ಸಿಸ್ಟ್ರೋಬಿನ್, ಪೈರಾಕ್ಲೋಸ್ಟೋಬಿನ್, ಟ್ರೈಫ್ಲೋಕ್ಸಿಸ್ಟೋಬಿನ್ 3 ರೀತಿಯ ಸ್ಟ್ರೋಬಿನ್ ಆಧಾರಿತ ಕೀಟ ನಿಯಂತ್ರಕಗಳು ಇದರಲ್ಲಿ ಲಭ್ಯವಿವೆ. ಇವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿ. ಈ ಸ್ಟ್ರೋಬಿನ್ ಆಧಾರಿತ ಕೀಟ ನಿಯಂತ್ರಕಗಳಲ್ಲಿ ರಾಕ್ಸ್ಟಾರ್ ಒಂದಾಗಿದೆ. ಇದರೊಂದಿಗೆ ಹೆಕ್ಸಾಕೋನ್ಝೋಲ್ ಅಥವಾ ಟೆಬುಕೊನಜೋಲ್ ಅವುಗಳ ಸಂಯೋಜನೆಯನ್ನು ಮಿಶ್ರಣ ಮಾಡಿ 1 ಎಕರೆಗೆ 250 ಮಿಲಿ ಮತ್ತು ಅದರಲ್ಲಿ 250 ಮಿಲಿ ಬಳಸಿ ಪರ್ಯಾಯವಾಗಿ ಬಳಸಿ. ಮೊದಲ ಬಾರಿಗೆ ಹೆಕ್ಸೋಕೊನಜೋಲ್ ಸಂಯೋಜನೆಯೊಂದಿಗೆ ಸ್ಟ್ರೋಬಿನ್ ಅನ್ನು ಬಳಸಿ. 2ನೇ ಬಾರಿಗೆ ಟಬೋಕೊನಜಾಲ್ ಸಂಯೋಜನೆಯನ್ನು ಬಳಸಿ. ಈ ರೀತಿಯಾಗಿ ಪರ್ಯಾಯ ಸಿಂಪರಣೆ ಮೂಲಕ ನಿಯಂತ್ರಣವನ್ನು ಸಾಧಿಸಲಾಗುತ್ತದೆ. ಮುಖ್ಯವಾಗಿ ತೇವಾಂಶದ ಪ್ರಮಾಣವು ಅಧಿಕವಾಗಿದ್ದರೆ ಅವುಗಳನ್ನು ಕಡಿಮೆ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಆದರೆ ನಾವು ವ್ಯತ್ಯಾಸಗಳನ್ನು ಪ್ರಯೋಗಿಸಬೇಕಾಗುತ್ತದೆ. ಇದೊಂದು ದಾರಿ. ಇದು ಲಭ್ಯವಿರುವ ಅತ್ಯುತ್ತಮ ಕೀಟ ನಿಯಂತ್ರಣಕವಾಗಿದೆ. ಮೊದಲು ನಾವು ಕಡಿಮೆ ವೆಚ್ಚದಲ್ಲಿ ಪ್ರತಿ 5 ದಿನಗಳಿಗೊಮ್ಮೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಮ್ಯಾಂಕೋ ಪ್ಯಾಕೆಟ್ ಮತ್ತು ಕ್ಯಾಪ್ಟನ್ ಅನ್ನು ಬಳಸಬೇಕು. ಈ ಎಲ್ಲ ಕೀಟ ನಿಯಂತ್ರಕಗಳು ಅಗ್ಗವಾಗಿವೆ. ಆದ್ದರಿಂದ ಇದನ್ನು ಮೊದಲು ಬಳಸಬೇಕು. ಮುಂದೆ ನಾನು ಮೊದಲೇ ಹೇಳಿದಂತೆ ನಾವು ಸ್ಟ್ರೋಬಿನ್ ಆಧಾರಿತ ಕಿಟ್ ನಿಯಂತ್ರಣಕವನ್ನು ಹೊಂದಿದ್ದೇವೆ. ಅಜಾಕ್ಸಿಸ್ಟ್ರೋಬಿನ್, ಪೈರಾಕ್ಲೋಸ್ಟೋಬಿನ್, ಟ್ರೈಫ್ಲೋಕ್ಸಿಸ್ಟ್ರೋಬಿನ್ ಸ್ಟ್ರೋಬಿನ್ ಆಧಾರಿತ ಸಂಯೋಜನೆಯಲ್ಲಿ ಹೆಕ್ಸಾಕೊನಜೋಲ್ ಅಥವಾ ಟಬುಕೊನಜೋಲ್ ಅನ್ನು ಪರ್ಯಾಯ ಸಂಯೋಜನೆಯಲ್ಲಿ ವಾರಕ್ಕೊಮ್ಮೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಸಿಂಪಡಿಸುವುದರಿಂದ ಈ ಕೀಟಗಳನ್ನು ನಿಯಂತ್ರಿಸಬಹುದು. ಆದ್ದರಿಂದ ಈ ಕೀಟಗಳು ಬರದಂತೆ ತಡೆಯಲು ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿಗೆ ಲಸಿಕೆ ಹಾಕಬೇಕು. ಅದನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ಹೇಳಿದ್ದೇನೆ. ಹೀಗೆ ಮಾಡುವುದರಿಂದ ಕಾಯಿ ಬಿಡುವ ಹಂತದಲ್ಲಿ ನಷ್ಟವಿಲ್ಲದೆ ಉತ್ತಮ ಇಳುವರಿ ಪಡೆಯುತ್ತೇವೆ. ಧನ್ಯವಾದ. ಅನ್ನಪೂರ್ಣ ಅಗ್ರಿಸ್ಪೇಸ್ ವೀಕ್ಷಕರು ಮತ್ತು ರೈತ ಸಹೋದರರಿಗೆ ಧನ್ಯವಾದಗಳು. ಒಟ್ಟಾರೆ ಕೃಷಿ ಸುದ್ದಿಗಳನ್ನು ನೀಡಲು ಈ ಚಾನಲ್ ಅನ್ನು ಸ್ಥಾಪಿಸಲಾಗಿದೆ. ದಯವಿಟ್ಟು ನೋಡಿ ಮತ್ತು ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಇತರ ರೈತರೊಂದಿಗೂ ಇದನ್ನು ಹಂಚಿಕೊಳ್ಳಿ. ಪ್ರತಿಯೊಬ್ಬ ರೈತರು ಕೃಷಿ ಜ್ಞಾನ ಪಡೆದುಕೊಳ್ಳಬೇಕು. ಈ ಉದ್ದೇಶದಿಂದ ಮಾತ್ರ ನಾವು ಮುನ್ನಡೆಯಬೇಕು. ಭೂಮಿಯಿಂದ ಬೀಜಗಳು ಮತ್ತೆ ಸಸ್ಯಗಳವರೆಗೆ ಕೃಷಿಗೆ ಸಂಬಂಧಿಸಿದ ಜ್ಞಾನವನ್ನು ಹೊಂದಿರಬೇಕು. ಪ್ರತಿಯೊಬ್ಬ ರೈತನಿಗೂ ಇದು ಲಭ್ಯವಾಗಬೇಕು. ಆಗ ಮಾತ್ರ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಆದುದರಿಂದ ಇದರ ಸದುಪಯೋಗ ಪಡೆದುಕೊಂಡು ನಿಮ್ಮೊಂದಿಗೆ ಇತರ ರೈತರಿಗೆ ಈ ಅನ್ನಪೂರ್ಣವನ್ನು ವಿವರಿಸಿ ಶ್ಲಾಘಿಸುತ್ತೇವೆ ಮತ್ತು ಭೇಟಿ ನೀಡುವಂತೆ ಪ್ರೋತ್ಸಾಹಿಸುತ್ತೇವೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದ.